ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಿಕ್ಕ ಮಕ್ಕಳಿಗೆ ಸೀರೆ ಉಡಿಸೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದಂತೂ ತುಂಬ ಈಸಿಯಾಗಿ ಉಡಿಸ್ಬೋದು. ಅದಕ್ಕೆ ನಾವು ಮೊದಲು ಸೀರೆ ಸೆಲೆಕ್ಟ್ ಮಾಡ್ಕೊಬೇಕು. ತುಂಬ ಜಾರೋ ಥರ ಸೀರೆನೂ ಇರಬಾರ್ದು, ತುಂಬ ಹರಡ್ಕೊಳ್ಳೋ ರೀತಿಯಂಥ ಸೀರೆನೂ ಇರಬಾರ್ದು. ಮೆತ್ತಗಿರೋ ಸೀರೆ ಆ ಥರದ್ದು ನೋಡಿ ಸೆಲೆಕ್ಟ್ ಮಾಡ್ಕೊಬೇಕು. ನಾನು ಈ ಥರ ಸೀರೆ ತೊಗೊಂಡಿದ್ದೀನಿ. ಮಗು ಅಳತೆ ಉದ್ದ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಫೋಲ್ಡ್ ಮಾಡ್ಕೊಬೇಕಾಗುತ್ತೆ. ಈ ರೀತಿ ಫೋಲ್ಡ್ ಮಾಡಿಕೊಂಡು ನೆರಿಗೆ ಹಿಡಿದು ಇಟ್ಕೋಬೇಕು. ಮಗು ಸೊಂಟದ ಉದ್ದ ನೋಡಿ ನಾನು ಈ ರೀತಿ ನೆರಿಗೆ ಹಿಡಿದು ಮತ್ತು ಸೆರಗಿಗೂ ಒಂದು ಪಿನ್ ಹಾಕ್ಕೊಂಡಿದ್ದೀನಿ. ಈಗ ಉಡಿಸೋದು ಹೇಗೆ ಅಂತ ನೋಡೋಣ. ಒಂದು ದಾರ ಥರ ಒಂದು ಟೇಪ್ ಕಟ್ಕೊಂಡು ಅದರ ಸಹಾಯದಿಂದನೂ ಉಡಿಸ್ಬೋದು. ಅದು ಅಷ್ಟು ಕಂಫರ್ಟಾಗಿರಲ್ಲ ಮಕ್ಕಳಿಗೆ. ಅದಕ್ಕೆ ನಾನು ಮಕ್ಕಳು ಓಡಾಡುವಾಗ ಜಾರು ಬಿಡುತ್ತೆ ಅಂತ ನಾನು ಎರಡೂ ಕಡೆಗೆ ನಾನು ಈ ರೀತಿ ಗಂಟು ಕಟ್ಕೊಳ್ತಾ ಇದ್ದೀನಿ. ಮಧ್ಯಕ್ಕೆ ನಾವು ಮೊದಲು ಸಿಕ್ಸ್ಕೊಳ್ಳೋಕ್ಕೆ ಅಂತ ಬಿಟ್ಟಿರ್ತೀವಲ್ಲ, ಆ ಸೀರೆ ಸಹಾಯದಿಂದ ಈ ರೀತಿ ಚಿಕ್ಕದಾಗಿ ಗಂಟು ಕಟ್ಕೊಳ್ತಾ ಇದ್ದೀನಿ. ಈ ಗಂಟು ಕಟ್ಕೊಳ್ಳೋದ್ರಿಂದ ನೀಟಾಗಿ ಗಟ್ಟಿಯಾಗಿ ಸ್ಟಿಫ್ ಆಗಿರುತ್ತೆ. ಮಕ್ಕಳು ಓಡಾಡೋವಾಗೂ ತೊಂದರೆ ಆಗಲ್ಲ. ನಾವು ಈ ರೀತಿ ಮೊದಲೇ ನೆರಿಗೆ ಹಿಡಿದು ಇಟ್ಕೊಳ್ಳೋದ್ರಿಂದ ಸೀರೆ 5 ನಿಮಿಷಕ್ಕೆಲ್ಲ ಮಕ್ಕಳನ್ನ ರೆಡಿ ಮಾಡ್ಬೋದು ಆರಾಮಾಗಿ. ಇಲ್ಲಿ ಗಂಟು ಕಟ್ಕೊಂಡು ನೀಟಾಗಿ ಈ ನೆರಿಗೆನೆಲ್ಲ ಫಿಕ್ಸ್ ಮಾಡ್ಕೊಬೇಕಾಗುತ್ತೆ ಅಷ್ಟೇ. ಈಗ ಸೆರಗು ಅದೇ ರೀತಿ ಫ್ರಿಲ್ ಮಾಡಿಟ್ಕೊಂಡಿದ್ದೀನಿ. ನಾವು ಈ ನೆರಿಗೆ ಇಟ್ಕೊಂಡಿರೋದನ್ನೆಲ್ಲ ನೀಟಾಗಿ ಸೆಟ್ ಮಾಡಿಕೊಂಡು ಮೇಲೆ ಪೆನ್ ತೆಗೆದು ನೀಟಾಗಿ ಸೆಟ್ ಮಾಡ್ಕೊಬೇಕಾಗುತ್ತೆ. ನಾವು ಸೀರೆ ಫೋಲ್ಡ್ ಮಾಡುವಾಗ ಎಷ್ಟು ಉದ್ದ ಬೇಕೋ ಅದಕ್ಕೆ ನಾನು ಸ್ವಲ್ಪ ಉದ್ದನೇ ಬಿಡಬೇಕಾಗುತ್ತೆ. ಯಾಕಂದರೆ ನಾವು ಮತ್ತೆ ಸಿಕ್ಸ್ತೀವಲ್ಲ ಅದನ್ನು ನೆರಿಗೆನೆಲ್ಲ, ಆದ್ದರಿಂದ ಆಗ ಉದ್ದ ಕರೆಕ್ಟಾಗಿ ಬರುತ್ತೆ. ಈಗ ಈ ರೀತಿ ಸಿಕ್ಸ್ಕೊಂಡ್ರೆ ಆಯಿತು. ಇದನ್ನು ಸಿಕ್ಸ್ಕೊಂಡು ಆಗಿದೆ. ಈಗ ಸೆರಗನ್ನ ಸರಿ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ನೀಟಾಗಿ ನಾನು ಫ್ರಿಲ್ ಹಿಡ್ದು ಇಟ್ಕೊಂಡಿದ್ದೆ. ಇದನ್ನು ಅದೇ ರೀತಿ ನೋಡಿ ನೀಟಾಗಿ ಸೆಟ್ ಮಾಡ್ಕೊಬೇಕಾಗುತ್ತೆ ಅಷ್ಟೇ. ಈ ಸೆರಗು ಅಷ್ಟೇ ನೀಟಾಗಿ ಚಿಕ್ಕದಾಗಿ ಮಾಡ್ಕೊಬೇಕಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಯಾಕಂದರೆ ಚಿಕ್ಕ ಮಕ್ಕಳಲ್ವ, ಆದ್ದರಿಂದ ಇದಕ್ಕೊಂದು ಪಿನ್ ಹಾಕ್ಕೊಂಡ್ರೆ ನೀಟಾಗಿರುತ್ತೆ. ಇಲ್ಲಿ ಮುಂದೆ ಎಲ್ಲನೂ ಸರಿ ಮಾಡಿಕೊಂಡು ಅದಕ್ಕೆ ಒಂದು ಡಾಬ್ ಕಟ್ಕೊಂಡ್ರೆ ಫಿನಿಶಿಂಗ್ ತುಂಬ ನೀಟಾಗಿ ಬರುತ್ತೆ. ನೋಡೋಕ್ಕೂ ತುಂಬ ಮುದ್ದಾಗಿ ಚೆನ್ನಾಗಿ ಕಾಣ್ತಾರೆ. ನಾನೀಗ ಡಾಬು ಕಟ್ಕೊತಾ ಇದ್ದೀನಿ. ಈಗ ಸ್ಯಾರಿ ಉಡಿಸಿದ್ದಾಯಿತು. ಎಷ್ಟು ನೀಟಾಗಿ ಕಾಣ್ತಾ ಇದೆ ನೋಡಿ. ಈಗ ಪ್ಲೇಟ್ಸ್ ಎಲ್ಲ ನೀಟಾಗಿ ಫ್ರಿಲ್ಲೆಲ್ಲ ಸರಿ ಮಾಡ್ಕೋಬೇಕು ಒಂದ್ಸತಿ ಕೊನೆಯದಾಗಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.